ಹಾಯ್ ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ದಿನ ಒಂದು ಒಳ್ಳೆ ಲಾಕ್ಡೌನ್ಗೆ ಬಂದಿದ್ದೀನಿ. ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಫಿಶ್ ತವಾ ಫ್ರೈಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗಿವೆ ಅಂತ ನೋಡೋಣ ನಾವು. ಇಲ್ಲ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಫಸ್ಟ್ ವೀಡಿಯೋಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಆಲ್, ಲವ್ ಯು ಗೈಸ್, ಫಾಲೋ ಮೀ. ಬನ್ನಿ, ಈ ದಿನ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, ಚಿಕನ್ ಮಟನ್ ಪ್ರಿಯರ್ ಯಾರಿದ್ದೀರಾ, ಚಿಕನ್ ಮಟನ್ ಸ್ವಲ್ಪ ಕಡಿಮೆ ಮಾಡ್ತಾ, ಫಿಶ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೀನು ಸೇವನೆಯಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಬರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗುತ್ತೆ. ಹಾಗೆ ಒಮೆಗಾ 3 ಹೇರಳವಾಗಿರುತ್ತೆ ನಮ್ಮ ಫಿಶಲ್ಲಿ. ಆದ್ದರಿಂದ ಫಿಶ್ ಸೇವನೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಬನ್ನಿ, ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನೋಡಿ, ನಾನು 1 ಟೇಬಲ್ ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನು ಅರಿಶಿನ ಪೌಡರು, 1 ಟೇಬಲ್ ಸ್ಪೂನು ಗರಂ ಮಸಾಲೆ, ಚಿಲ್ಲಿ ಪೌಡರು, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಹಾಗೆ ಫಿಶ್ ಫ್ರೈ ಮಸಾಲೆ ಪ್ಯಾಕೆಟ್ 1 ನೋಡಿ, ಎಲ್ಲ ಹಾಕಿ ಮಿಶ್ರಣ ಮಾಡ್ಕೊಳ್ಳೋಣ. ಮತ್ತು ಅದಕ್ಕೆ ಸ್ವಲ್ಪ ಮಸಾಲೆ, ನಾನು ಹೋಮ್ ಮೇಡ್ ಮನೆಯಲ್ಲಿ ತಯಾರಿಸ್ಕೊಂಡು ಮಸಾಲೆ ರೆಡಿ ಮಾಡಿದ್ದೆ ಪೇಸ್ಟು, ಆ ಪೇಸ್ಟು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಬೀಜ, ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮಿಕ್ಸಲ್ಲಿ ರುಬ್ಬಿಕೊಂಡಿದ್ದೀನಿ. ಅದನ್ನು ಒಂದು ಪೇಸ್ಟ್ ಹಾಕಿದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಂತರ ಫಿಶ್ಗೆ ಕೋಟಿಂಗ್ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಮಸಾಲೆನ ಚೆನ್ನಾಗಿ ಕೋಟಿಂಗ್ ಕೊಡಬೇಕು, ಮ್ಯಾರಿನೇಟ್ ಆಗಬೇಕು. ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ತವಾ ಫ್ರೈ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ, ಆದಷ್ಟು ತುಂಬ ಟೇಸ್ಟು, ರುಚಿ ಅಂದರೂ ಸೂಪರಾಗಿರುತ್ತೆ. ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಚಿಕನ್ ತವಾ ಫ್ರೈ. ಫಸ್ಟ್ ಟೈಮ್ ತಿನ್ನೋರು ಇಷ್ಟಪಟ್ಟು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಫಿಶ್ ತವಾ ಫ್ರೈ. ನೋಡಿ, ಮ್ಯಾರಿನೇಟ್ ಆದ ನಂತರ ತವಾ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ನೋಡಿ ಈ ಥರ ಮ್ಯಾರಿನೇಟ್ ಮಾಡಿದ್ಮೇಲೆ ಫಿಶ್ ತವಾ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕೋಟಿಂಗ್ ಎಲ್ಲ ಇಟ್ಕೊಂಡಿದೆ. ಇದಕ್ಕೆ ಮಸಾಲೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ತಿನ್ನಲಿಕ್ಕೆ ತುಂಬ ಸ್ಮೂತಾಗಿ ಗರಿಯಾಗಿ ಸ್ಪೈಸಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಸ್ಪೈಸಿಯಾಗಿ ಬರುತ್ತೆ ಟೇಸ್ಟು. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟು. ನಾನ್ ವೆಜ್ ಪ್ರಿಯರ್ ಯಾರಿದ್ದೀರ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಮನೇಲಿ ಮಾಡ್ಕೊಳ್ಳಿ. ಚಿಕನ್ ಮಟನ್ ಕಡಿಮೆ ಮಾಡಿ, ಫಿಶ್ಶು ಆದಷ್ಟು ವಾರಕ್ಕೊಮ್ಮೆ ಫಿಶ್ ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾರ್ಟ್ಗೂ ತುಂಬ ಒಳ್ಳೆಯದು ಫಿಶ್ಶು. ಹಾಗಾಗಿ ಫಿಶ್ ಸೇವನೆ ಚೆನ್ನಾಗಿ ಮಾಡಿ. ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ಕೋಟಿಂಗ್ ಎಲ್ಲ ಸೂಪರಾಗಿ ಇಟ್ಕೊಂಡಿದೆ. ಮುಳ್ಳು ಕಡಿಮೆ ಇದೆ ಇದರಲ್ಲಿ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಿಶ್ ತವಾ ಫ್ರೈ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ನೀವು ಒಮ್ಮೆ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ. ಯಾವ ಥರ ವಿಡಿಯೋ ಬೇಕು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದೇ ಥರ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.